ಮೈಸೂರು ಚನ್ನರಾಯಪಟ್ಟಣ ಮುಖ್ಯ ರಸ್ತೆಯ ಡಾಂಬರೀಕರಣ ಅಧಿಕಾರಿಗಳ ವಿರುದ್ಧ ಅಸಮಾಧಾನ. ಲೋಕೇಶ್ ವಿ. ಕೆಆರ್ಪೇಟೆ ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣದ ಪ್ರಮುಖ ರಸ್ತೆ ಉತ್ತಮವಾಗಿದ್ದು, ಲೋಕೋಪಯೋಗಿ ಇಲಾಖೆಯು ಅದೇ ರಸ್ತೆಯ ಮೇಲೆ ಡಾಂಬರೀಕರಣ ಮಾಡಿರುವುದು ಸಾರ್ವಜನಿಕರಿಗೆ ಬೇಸರದ ವಿಷಯ. ಕೆಆರ್ಪೇಟೆ ತಾಲೂಕಿನ ಹಳ್ಳಿಗಳು ಹಾಗೂ ಪಟ್ಟಣದ ಪ್ರತಿಯೊಂದು ವಾರ್ಡ್ಗಳ ರಸ್ತೆಗಳು ಸಹ ಸಾರ್ವಜನಿಕರ ಪ್ರಯಾಣಕ್ಕೆ ಯೋಗ್ಯವಾಗದೆ ಹದಗೆಟ್ಟು ಗುಂಡಿ ಬಿದ್ದಿರುವ ರಸ್ತೆಗಳಿಗೆ ಡಾಂಬರೀಕರಣ ಮಾಡುವ ಮನಸ್ಸು ಮಾಡದೆ ಚೆನ್ನಾಗಿ ಇರುವಂತಹ ರಸ್ತೆಗಳಿಗೆ ಡಾಂಬರು ಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ವಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನದಿಯನ್ನು ಗುಂಡಿಬಿದ್ದಿದೆ. ಸಂಬಂಧಪಟ್ಟಂಗೆ ಅಂತ ಪ್ಯಾಚಪ್ ಮಾಡಲು ಏನಿಲ್ಲ, ಮುಖ್ಯ ರಸ್ತೆ ಮಾತ್ರ ಡಾಂಬರೀಕರಣ ಮಾಡವ್ರೆ. ಪಟ್ಟಣದಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ರಸ್ತೆ ಕೆಟ್ಟೋಗಿದೆ. ಇದ್ರ ಬಗ್ಗೆ ಯಾವುದೇ ರೀತಿಯ ಅಧಿಕಾರಿಗಳು ಡಾಂಬರ್ ಮಾಡೋದಾಗಲಿ ಏನೂ ಮಾಡಿಲ್ಲ. ಇದನ್ನು ಅವಶ್ಯಕತೆ ಇಲ್ಲ, ಸುಮ್ಮನೆ ಇದು ಬಿಲ್ ಮಾಡ್ಕೊಳ್ಳೋಕ್ಕೆ ಮಾಡೋರಂತ ನಾನು ಅನ್ನಿಸ್ತಿದೆ. ದಯವಿಟ್ಟು ಅಧಿಕಾರಿಗಳು ಈ ಚೆನ್ನಾಗಿರೋ ರೋಡ್ಗೆ ಡಾಂಬರ್ ಹಾಕಿದ್ರೆ, ಕಿತ್ತೋಗಿರೋ ರಸ್ತೆಗಳಿಗೆ ಡಾಂಬರ್ ಹಾಕೋದ್ರಿಂದ ನಾವು ಮಾಧ್ಯಮದ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಬಿಲ್ ಮಾಡ್ಕೊಳ್ಳೋ ಲೆಕ್ಕಾಚಾರಕ್ಕೆ ಮಾಡ್ತಾ ಇದ್ದೀವಿ, ಹೊತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಮಾಡ್ತಾ ಇಲ್ಲ. ಇದು ನಾನು ಖಂಡಿಸ್ತೀನಿ. ದಯವಿಟ್ಟು ಇದನ್ನು ನೋಡುವ ಅಧಿಕಾರಿಗಳು ವಾರ್ಡ್ಗಳಲ್ಲಿ ಪರಿಶೀಲನೆ ಮಾಡಿ ರಸ್ತೆಗಳು ಕೆಟ್ಟಿದೆ, ಹಳ್ಳಿ ಭಾಗದಲ್ಲಿ ಕೆಟ್ಟಿದೆ. ದಯವಿಟ್ಟು ಹಳ್ಳಿ ಭಾಗಗಳಿಗೆ ನೀವು ಈ ದುಡ್ಡನ್ನು ಬಳಸ್ಕೊಂಡು ಹಾಕಿಗೆ ಡಾಂಬರೀಕರಣ ಮಾಡಬೇಕು ಹೊತ್ತು ಈ ಚೆನ್ನಾಗಿ ರಸ್ತೆಗೆ ಡಾಂಬರೀಕರಣ ಮಾಡೋದು ತರವಲ್ಲ ಅಂತ ನಾನು ಎಲ್ಲ ಅಧಿಕಾರಿಗಳಿಗೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಇದನ್ನು ಅರ್ತ್ಕೊಂಡು ನೀವು ವಾರ್ಡ್ಗಳಲ್ಲಿ ಹಳ್ಳಿಗಳಲ್ಲಿ ಕಿತ್ತೋಗಿರೋ ರಸ್ತೆಗಳಿಗೆ ನೀವು ಡಾಂಬರೀಕರಣ ಮಾಡಬೇಕು, ಕೆಲಸ ಮಾಡಬೇಕು. ಇದನ್ನು ಮಾಡಿ ಸಾರ್ವಜನಿಕರ ದುಡ್ಡು ಹೋಲಾಗ್ತಾ ಇರ್ತಾರೆ. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.